ಹೋಗ್ತಾ ಇದ್ದೀವಿ ಏರ್ಪೋರ್ಟ್ಗೆ. ಸೊ 3 hours ಮುಂಚೆ ಹೋಗಿರಬೇಕು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಎಸ್, ಫಸ್ಟ್ ಫ್ಲೈಟ್ ನಂದು. ನೋಡೋಣ ಹೇಗಿರುತ್ತೆ. ಎಸ್, ನಂದು ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್. ಡೊಮೆಸ್ಟಿಕ್ ಮಾಡಿದ್ದು ತುಂಬ ಟೈಮ್ ಆಗಿದ್ದೀನಿ. ನೋಡಿ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಬ್ಲಾಗ್ ಕೊಡೋದು. ಗೈಸ್, ನಾವು ಹೊರಡ್ತಾ ಇದ್ದೀವಿ. ಸೊ ಮನೆಯಿಂದ ಕ್ಯಾಬ್ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ 7:30 ಆಗಿದೆ ಟೈಮ್. ಇವಾಗಷ್ಟೇ ಏರ್ಪೋರ್ಟ್ ರೀಚ್ ಆದ್ವಿ. ಟರ್ಮಿನಲ್ 2 ಫ್ಲೈಟ್. ಸೊ ಈಗ ಎಂಟರ್ ಆಗ್ತಾ ಇದ್ದೀವಿ ಒಳಗಡೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಇವಾಗ 3 hour ವೆಯ್ಟ್ ಮಾಡಬೇಕು. ಸ್ವಲ್ಪ ಬೋರಿಂಗೆ. ಸೊ ಚೆಕ್ ಇನ್ ಆಗಿ ಒಳಗಡೆ ಹೋಗ್ತಾ ಇದ್ದಾರೆ ಬರುತ್ತವರು. ಇಲ್ಲ ಅಗೇನ್ ವೆಯ್ಟ್ ಮಾಡಬೇಕು. ಸೊ ನನಗೆ ಫಸ್ಟ್ ಫ್ಲೈಟ್ ವಿಂಡೋ ಸೀಟೇ ಸಿಕ್ಕಿದೆ. ಬಟ್ ಹೊರಗಡೆ ತುಂಬ ಚಳಿ ಇರೋದ್ರಿಂದ ಏನೂ ಕಾಣ್ತಾ ಇರಲಿಲ್ಲ. ಫುಲ್ ಮಿಸ್ಟ್ ಇತ್ತು. ರೀಚ್ ಆದ್ವಿ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಟೈಮಲ್ಲಿ 4:36 ಆಗಿದೆ. ಇಲ್ಲಿ 7 o'clock ಆಗಿದೆ ಮಾರ್ನಿಂಗ್. ಇನ್ನೇನು ಲ್ಯಾಂಡ್ ಆಯಿತು. ಸೊ ಏರ್ಪೋರ್ಟಿಂದ ಗ್ರ್ಯಾಬಲ್ಲಿ ಕ್ಯಾಬ್ ಬುಕ್ ಮಾಡಿಕೊಂಡು ಟ್ಯಾಕ್ಸಿ ಹೋಗ್ತಾ ಇದ್ದೀವಿ ಹೋಟೆಲ್ಗೆ. ಸೊ ಇದು ನಾವು ಸ್ಟೇ ಆಗ್ತಿರೋ ಹೋಟೆಲು ಇಟಾನ್ ರೆಸಿಡೆನ್ಸಿ ಅಂತ ಹೇಳಿ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ಬಂದ್ವಿ ಮಾರ್ನಿಂಗ್. ಸೊ ಹೋಟೆಲ್ಗೆ ಬಂದ್ವಿ. ಚೆಕ್ ಇನ್ ಆಗ್ತಾ ಇದ್ದೀವಿ. ಹೋಟೆಲ್ ರೀಚ್ ಆಗಾಯಿತು. ಸೊ ಇಲ್ಲಿ ಚೆಕ್ ಇನ್ನಲ್ಲಿ ಆಲ್ರೆಡಿ ನಮಗೆ ಪಾಸ್ವರ್ಡ್ ಬಂದಿರುತ್ತೆ. ಸೊ ಆ ಪಾಸ್ವರ್ಡ್ ಹೋಗಿ ಅಲ್ಲಿ ಚೆಕ್ ಮಾಡಿದ್ರೆ ಅದ್ರೊಳಗಡೆ ಆ ಬಾಕ್ಸಸ್ ಒಳಗಡೆ ನಮ್ಮ ಕೀ ಇರುತ್ತೆ. ಸೊ ಅದೇ ಪಾಸ್ವರ್ಡ್ ಏನು ಅಂತ ನೋಡ್ತಾ ಇದ್ದೀನಿ. ಬ್ಯಾಗ್ ಹಿಡ್ಕೊಂತೀಯಾ? ಸೊ ನಾನು ವೆರಿ ನ್ಯೂ ವ್ಲಾಗರ್, ಹಾಗಾಗಿ ಆನ್ ಟೈಮ್ ಅಲ್ಲೇ ಮಾತಾಡಬೇಕಂತ ಗೊತ್ತಿರಲಿಲ್ಲ. ಕೆಲವುದೆಲ್ಲ ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಡಿಟ್ ಮಾಡುವಾಗ. ಸೊ ನೆಕ್ಸ್ಟ್ ಟೈಮಿಂದ ಐ ಟ್ರೈ ಟು ಇಂಪ್ರೂವ್. ಇದೆ ಅಷ್ಟೆ. ಫೈನಲಿ ಹೋಗ್ಸೈದ ಒಂದು. ಫೈನಲಿ ರೂಮ್ ಬಂದ್ವಿ. ಸೊ ನಿಮಗೆ ರೂಮಿನ ಕಂಪ್ಲೀಟ್ ವಿಡಿಯೋ ವ್ಲಾಗ್ ಬೇಕಂದರೆ ಕಮೆಂಟ್ ಮಾಡಿ. ಅದ್ರದ್ದು ಕೂಡ ಕಂಪ್ಲೀಟ್ ವ್ಲಾಗ್ ತೋರಿಸ್ತೀನಿ, ಲೈಕ್ ವಿಡಿಯೋ ತೋರಿಸ್ತೀನಿ. ಇದು ಫೈನಲಿ ಮಲೇಷ್ಯಾ ಟೌನ್. ಏನೇನಿದೆ ಅಂತ ಹೇಳಿ ಒಂದು ರೌಂಡು ಸ್ಮಾಲ್ ಚೆಕಪ್ ಮಾಡ್ತಾ ಇದ್ದೀನಿ ಒಳಗಡೆ ಎಲ್ಲ. ಸೊ ಇದು ನಮ್ಮದು ಮಲೇಷ್ಯಾ ಟೂರ್ದು ಎಪಿಸೋಡ್ 1. ಸೊ ನೆಕ್ಸ್ಟ್ ಡೇ ಆ ಡೇ ಎಲ್ಲ ಏನಾಯಿತು ಅಂತ ನೋಡೋದಕ್ಕೆ ಸೊ ಕೀಪ್ ವಾಚಿಂಗ್ ಅಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.